ಮ್ಯಾಚಿಂಗ್ ಮಾಡಿದ್ವಿ. ಇದು ಲವ್, ಚಾಕಿಗೆ ದುಡ್ಡು ಅಂತ ನನಗೆ ಚಾಕಿಗೆ ಸಮ್ಮರ್ ರಜೆಯಲ್ಲಿ ಮಾತ್ರ ಇಲ್ಲಿಗೆ ಬರ್ತಾಳೆ, ಹಾಗಾಗಿ ಅವಳಿಗೆ ಸಮ್ಮರ್ ಸೌಮ್ಯ ಅಂತ ಹೆಸರಿಟ್ಟಿದ್ದೇವೆ. ಅಯ್ಯೋ ಶಾಂಪು ಅಷ್ಟು ಹಾಕಿದ್ದಾರೆ. ನೆಕ್ಸ್ಟ್ ಸಮ್ಮರ್ ಸೌಮ್ಯ ದಸರಾ ಸೌಮ್ಯ ಆಗಿ ಬರ್ತಾಳೆ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿದ್ದು ಲಾಗ್ ವಿಶೇಷ ಎ ಡೇ ವಿತ್ ಸಮ್ಮರ್ ಸೌಮ್ಯ. ಎಡೆ ಅಲ್ಲ, ಎ ಡೇ ವಿತ್ ಎಲ್ರು ಕೂಡ ಸೌಮ್ಯ ಬೇಕು ಲಾಗ್ ಅಲ್ಲಿ ಅಂತೆಲ್ಲ ಹೇಳಿದ್ರಿ. ಬಟ್ ಇವಳನ್ನ ನಾವು ಯಾವಾಗ್ಲೂ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಅವಳಿಗೆ ಸಮ್ಮರ್ ರಜೆಯಲ್ಲಿ ಮಾತ್ರ ಇಲ್ಲಿಗೆ ಬರ್ತಾಳೆ, ಹಾಗಾಗಿ ಅವಳಿಗೆ ಸಮ್ಮರ್ ಸೌಮ್ಯ ಅಂತ ಹೆಸರಿಟ್ಟಿದ್ದೇವೆ. ಸಮ್ಮರ್ ಅಲ್ಲಿ ಮಾತ್ರ ಕಾಣಿಸ್ಕೊತಿದ್ದಾಳೆ. ಅದನ್ನ ಹೆಸರು ಸಜೆಸ್ಟ್ ಮಾಡಿದ್ದು ನಮ್ಮ ಸೋನು ಅವರು. ಸಮ್ಮರ್ ಸೌಮ್ಯ ಅವರೇ, ಆರ್ ಯು ರೆಡಿ? ಒಂದು ಟಾಸ್ಕ್ ಏನಂದ್ರೆ ಪಾಪನ ನೋಡ್ಕೋಬೇಕು. ಪ್ರಜ್ಞಾ ಮಗುನ ಬಿಟ್ಟು ಮಂಗಳೂರಿಗೆ ಹೊರಟಿದ್ದಾಳೆ. ಅವಳಿಗೆ ಗೊತ್ತಾಗಬಾರ್ದು ಅಂತ ಮಗಳನ್ನ ಈ ಕಡೆ ಜಗಚಿಕ್ಕನ ಮನೆಗೆ ಕರ್ಕೊಂಡ್ಬಂದೆ. ನಿಮಗೆ ಒಂದು ಹೊಸ ಹೆಸರು ಇಟ್ಟಿದೆ, ಸಮ್ಮರ್ ಸೌಮ್ಯ ಅಂತ. ಸಮ್ಮರ್ ಅಲ್ಲಿ ಮಾತ್ರ ಕಾಣಿಸ್ಕೋತಾಳೆ ಅದು. ಬಾಬೆಗೆ ಈಗ ಗೊತ್ತಿಲ್ಲ, ಬಾಬೆ ಅಮ್ಮ ಹೋಗಿದ್ದಾರೆ. ಬಾಬೆಗೆ ಗೊತ್ತಾಗಬಾರ್ದು ಅಂತ ಈಚೆ ಬಂದಿದ್ದು. ಅಮ್ಮ ಇಲ್ಲ, ಗೊತ್ತಾಗ್ತಾ ಉಂಟು, ಅದನ್ನೇ ಯೋಚನೆ ಮಾಡಬಾರ್ದು. ಎದುರಿಸು ಅವ್ರನ್ನ, ಎದುರಿಸು. ಇಟ್ಕೊಂಡವ್ರಿಗೆ ಸಹ ನಿನ್ನನ್ನು ಇಟ್ಕೊಂಡದ್ ನಾನು, ನನ್ಗೆ ಎದುರಿಸ್ತಾರೆ. ಎಂತ 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 ಗೊತ್ತಾಯ್ತು ಕತೆ. ನನ್ನ ಕತೆ ಅರ್ಥ ಮಾಡ್ಕೊಂಡಿದ್ದಾರೆ. ನಾ ಬರ್ತೇನೆ ಚಿಕ್ಕ. ಬಾಯ್ ಚಿಕ್ಕ. ಒಂದು ಮನೆಯಿಂದ ಎಗ್ ಫ್ರೂಟ್ ಬರ್ತಾ ಉಂಟು. ಜಗ್ಗ ಚಿಕನ್ ಸ್ಪಾನ್ಸರ್. ಹಾಗೆ ಮಾಡಬಾರ್ದು. ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕದ ಎಗ್ ಫ್ರೂಟ್. ಮನೆಯಲ್ಲಿ ಏನಾದರೂ ತಿಂಡಿ ಇದ್ರೆ ಎಲ್ಲ ಮನೆಗೆ ಹೋಗಿ ಕೊಡುದು. ಎಲ್ಲ ಕೊಟ್ಟಾಯ್ತು. ಇನ್ಯಾರಿಗೆ? ಕೆಳಗೆ ಮನೆಗ? ಅಲ್ಲಿಗೆ ಸಹ ಕೊಡ್ತೀರಾ? ಪುಣ್ಯಾತ್ಮ ಪುಣ್ಯಾತ್ಮ. ಕಟ್ಟು ಅಕ್ಕ ಇಲ್ಲ. ನನ್ನ ಮಗನ್ ನೀನು ನೋಡ್ಕೊ, ನಿನ್ನ ಮಗನ್ ನಾನು ನೋಡ್ಕೊ. ನೀನ್ ನೋಡ್ಬೇಕು ಅಂತಿಲ್ಲ, ಅವರವರಷ್ಟೇ ಅವರೇ ನೋಡಿಕೊಂಡು. ಇದ್ದಾನಲ್ಲ ಮನೆಯಲ್ಲಿ ಒಬ್ಬ ಇಜಿನ ಮನೆಯಲ್ಲಿ ಇರ್ತಾನೆ, ಇನ್ನೊಬ್ಬ ಅವನವನಷ್ಟೇ ಕಾಟರಿಗೂ. ನಿನ್ನೆ ಬೋಟ್ ಹೇಗಿತ್ತು? ಹೋದವ್ರು ಯಾರು ಕೂಡ ಉಂಟಲ್ಲ ವಾಪಸ್ ಬರ್ತಿರ್ಲಿಲ್ಲ. ನಾನ್ ಸನಿಸಿದ್ದೆ ಮಾರ, ಲೈಫ್ ಜಾಕೆಟ್ ಎಲ್ಲ ಹಾಕಿ ಕೊಡುವ. ಓ ಇದು ನೀರು ತುಂಬಾ ಇರ್ಬೋದು ಅಂತ ನೋಡುವಾಗ ಅವರು ಬೋಟ್ ಆಚೆ ಹೋಗಿದಾರಲ್ಲ, ಅವ್ರು ಈಚೆ ಬರ್ತಿರ್ಲಿಲ್ಲ. ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಯಾರು ಗೊತ್ತಿಲ್ಲ, ಸೆಕ್ಯೂರಿಟಿ ಗಾರ್ಡ್ ನಡ್ಕೊಂಡು ಹೋಗಿ ಹೇಳ್ತಿಕೊಂಡು ಬರ್ತಿದ್ದಾರೆ. ಲೈಫ್ ಜಾಕೆಟ್ ಸುಮ್ಮನೆ, ಲೈಫ್ ಜಾಕೆಟ್ ಸುಮ್ಮನೆ. ನಾನೆನ್ಸುದು ದೊಡ್ಡ ಗುಂಡಿ ಇರ್ತದೆ. ಕುಂಡೆ ತೊಳೆದು ಪ್ರಸಿದ್ಧಿದ್ದು ಸ್ನಾನ ಮಾಡಿಸಿ ದೇವರಿಗೆ ಕೈ ಮುಗಿದ್ದು ಈಗ ಬಾಪಿಗೆ ಊಟ ಕೊಡುವ ಟೈಮ್ ಅಲ್ಲ ಮಗಳು? ನೀನೆಂತ ಮಾಡಿದ್ದಿ? ಕುಂಡೆ ತೊಳೆದ ನಾನು, ಸ್ನಾನ ಮಾಡಿಸಿದ್ ನಾನು, ಪೌಡರ್ ಹಾಕಿ ಡ್ರೆಸ್ ಹಾಕ್ಸಿದ್ ನಾನು. ಮೊಟ್ಟೆ ಅಲ್ಲ, ಎಗ್ ಬ್ರೊಟ್ಟು ಅಂತ ಹೆಸರೇ ಅದಕ್ಕೆ. ಅದು ತಿನ್ನಲಿಲ್ಲ, ಸೂಪರ್ ಆಗ್ತದೆ. ನಿಂಗೆ ಅಂತ ಇಷ್ಟ ಆಗಲಿಲ್ಲ? ಅವ್ರಿಗೆ ಇಷ್ಟ ಆಗ್ಬೋದು. ಅಮ್ಮನನ್ನು ಸೋರಿಸ್ಲಿಕ್ಕೆ ಆದ್ರೂ ತಿಂತಾನೆ. ತಿಂದ ಸೂಪರ್.
ಸೂಪರ್ ಆದ್ರೆ ಎಲ್ಲ ತಿಂತಿದ್ದ. ಯಾಕೆ ತಿನ್ನುವುದಿಲ್ಲ? ಶುಗರ್ ನಮ್ಮಂಡೆ ಶುಗರ್ ಅಲ್ಲ ತಿನ್ನು. ಇಷ್ಟ ಆಗಲಿಲ್ಲ ನಿಂಗೆ? ನನಗೆ ಕೊಡು ಒಂದು. ಶುಗರ್ ಹಾಕಿ ತಿನ್ನೋಳ. ಅಮ್ಮ ಅಮ್ಮ ಬೇಕಾ ನಿಂಗೆ? ಚಪಾತಿ ಮಾಡಿ ಮಲ್ಕೊಳ್ಳಿ ಆಮೇಲೆ. ನೀರು ಒಳಗೆ ಹೋಗ. ಹೇಳುದು ಕೇಳುದು ಸರಿ. ಅದ ಮಕ್ಳಿಗೆ ಹೇಳಿದ್ದು ಕೇಳ್ತಾರೆ. ಹೋಗ ಒಳಗೆ ಹೋಗ. ಹೇಗೆ ನೋಡಿಕೊಂಡು ಬಿಸಿಗೆ ಬಿಡ್ಲಿಲ್ಲ. ಡ್ರೆಸ್ ಚೇಂಜ್ ಮಾಡಿದ್ದಕ್ಕೆ ಅವಂದು ಡ್ರೆಸ್ ಚೇಂಜ್ ಮಾಡುವಾಗ ಇವನದು ಸಹ ಡ್ರೆಸ್ ಚೇಂಜ್ ಮಾಡುದು ಕೇಳಿ ಜಾರಿಸಿದ್ದಾರೆ. ಅವನಿಗೆ ಹೇಗೆ ಲೋಷನ್ ಎಲ್ಲ ಹಾಕಿ ಅಂಗಿ ಹಾಕಿದೆ ಹಾಗೆ ನಿವಳಿಗೆ ಸಾಕ್ಬೇಕಂತ. ಈಗ ಇವನಿಗೆ ಲೋಷನ್ ಎಲ್ಲ ಹಾಕಿ ಅಂಗಿ ಹಾಕಿದೆ. ಇದು ಯಾರು ಹಾಕಿದ್ದು? ನಿಂಗೆ ಇದೆಲ್ಲಿ ಸಿಕ್ಕಿತ್ತು? ಅವಳು ತಂದು ಕೊಟ್ಟು ನಕ್ಷತ್ರ. ನಾನು ಅವನ ಹತ್ರ ಕೇಳಿ ತಗೊಂಡು ಬಾ ಅಂತ ಹೇಳಿದೆ. ಇದು ಮನೆಯಲ್ಲಿ ಹಾಕುವಂಥದ್ದಲ್ಲ, ಅಪ್ಪನಿಗೆ ಕೊಡಿ. ಆಹಾ, ನಕಮ್ಮ ಎಂತ ಮಾಡುದು? ಅಯ್ಯೋ ಶಾಂಪು ಅಷ್ಟು ಹಾಕಿದ. ಎಲ್ಲಿಂದ ಶಾಂಪು? ಆಗ ಅದು ನನ್ನದು ಶಾಂಪು. ಎಷ್ಟು ಮಾಡಿದೆ? ಎಲ್ಲಿ ಇಟ್ಟದಂತ ಹೇಳಿ ಗೊತ್ತಾದ್ರೆ ಅಲ್ಲಿಂದ ಸೀರೆ ತಗೊಂಡು ಅವಳು ನಕ್ಷತ್ರ ಹಾಕು ಅಂದ್ಲು, ಈಗ ಸುಮ್ಮನಾಗಿದ್ದಾಳೆ. ತಗೊಂಡು ಬಂದಿದ್ದಾನೆ. ಅವಳು ನಕ್ಷತ್ರ ನೋಡು. ಅದೆಂತ ಪಾಯಸವ? ಎಂತ ಮಾಡೋದು ನಕ್ಷತ್ರ? ಪಾಯಸವ? ಅದಕ್ಕೆ ನಾನೆಂತ ಮಾಡಬೇಕು? ಸಾಕು ಸಾಕು ಇನ್ನು ಕೊಡುದಿಲ್ಲ ನಾನು. ಅದು ಶಾಂಪು ಎತ್ತಕ್ಕೆ ಕೊಡೋ ಶಾಂಪು. ಬೇಡ ಹೋಗು. ಪಾಪ ಹಂಗೆ ಚೇಂಜ್ ಮಾಡಬೇಕಷ್ಟೇ. ನೋಡು ಮಗ ಫುಲ್ ಉದ್ದ ಆಗಿದ್ದಾಳೆ. ಇನ್ನೆಂತ ಉದ್ದ ಆಗ್ಲಿಕ್ಕೆ ಬಿಡ್ಬೇಕಷ್ಟೆ. ಎಂತ ನಾವೇನಿದ್ದು? ಯಾರಿಲ್ಲ ಮಲಗಲಿಕ್ಕೆ? ಎಲ್ಲಿ ನಾನು ಮಲಗುದು? ನಂಗೆ ಅಷ್ಟು ಸಣ್ಣ ಜಾಗ ಸಾಕಾಗ್ತದೆ. ಅಬ್ಬ 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 ಅಬ್ಬ, ಓಡಿ 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 ಓಡಿ. ಅಯ್ಯೋ ಅಯ್ಯೋ, ಇವಳು ಎಲ್ಲೆಲ್ಲಿ ಹೋಗ್ತಿದ್ದಾಳೆ? ಬೆಡ್ ಅಂತೇಳಿ ಮಲಗಿದ್ದು. ಅಯ್ಯೋ ದೇವರೇ, ಇದೆಂತದ? ಚಾಚಿಯಾ? ಇಲ್ಲೇ ಚಾಚಿ ಮಾಡ್ತೀರಾ? ಈ ನಕ್ಷತ್ರ ಅಕ್ಕ ಇದ್ದಾಳಲ್ಲ, ಎಲ್ಲ ಒಳ್ಳೆ. ಹಾಂ, ನಾನು ಚಾಚಬೇಕಾ? ಎಲ್ಲಿ? ಸಮ್ಮರ್ ಸೌಮ್ಯ ಅವರು ಸಮ್ಮರ್ ಮುಗಿತಾಗೆ ಹೊರಟರು, ಕಣ್ಣಿನಲ್ಲಿ ನೀರು ತುಂಬಿಕೊಂಡು. ಇಲ್ಲಿಗೆ ಬಂದಾಗ ಎಂಜಾಯ್ ಮಾಡುದು, ಇಲ್ಲಿ ಹೋದಾಗ ಅಲ್ಲಿ ಇದ್ದಾಗೆ. ಅಮ್ಮಂದು ಆಶೀರ್ವಾದ. ನೆಕ್ಸ್ಟ್ ಸಮ್ಮರ್ಗೆ ಬಾ ಮಗಳೇ. ಮಗನೇ ಸಮ್ಮರ್ ಸೌಮ್ಯ ಎಂತ ಬಾ, ನೆಕ್ಸ್ಟ್ ಸಮ್ಮರ್ಗೆ ಕರ್ಕೊಂಡು ಬಂದು. ಓ ದಸರಕ್ಕೆಲ್ಲ ನೆಕ್ಸ್ಟ್ ಸಮ್ಮರ್ ಸೌಮ್ಯ ದಸರಾ ಸೌಮ್ಯಾಗಿ ಬರ್ತಾಳೆ.
ನನ್ನಂತ ಕ್ರಿಸ್ಮಸ್ ರಜೆಗೆ ಕ್ರಿಸ್ಮಸ್ ಸೌಮ್ಯ. ಯಾರು ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಏ ಅಪ್ಪ ಅಂತ ಹೇಳಿದ್ದು ಫಸ್ಟ್. ಅವನಿಗೆ ಇಷ್ಟ ತನಕ ನನ್ನೊಟ್ಟಿಗೆ ಇದ್ದಲ್ಲ, ಹಾಗಾಗಿ ಅಪ್ಪನಲ್ಲಿ ಪ್ರೀತಿ ಜಾಸ್ತಿ ಆಗಿ ಈಗ ಅಪ್ಪ ಇಷ್ಟ ಅಂತ ಹೇಳಿ ಬಾವ ಅವಳ ನೆನಪಲ್ಲಿ ಕೊರಗಿದ್ದಾರೆ. ಹೇಳಿ ಮ್ಯಾಚಿಂಗ್ ಮಾಡುದು, ನಾವೆಲ್ಲ ಹೇಳದೆ ಮ್ಯಾಚಿಂಗ್ ಮಾಡುದು. ಇದು ಲವ್, ಇದು ಲವ್. ಲವ್ ಭಾರಿ ಲವ್ ಮೊದ್ಲೇ ಹೇಳಿರ್ತಾಳೆ. ಹೇಳಿ ನಾನು ಹೇಳಲೇ ಇಲ್ಲ. ಏನೋ ಅಪರೂಪಕ್ಕೆ ಮ್ಯಾಚ್ ಆಯ್ತು, ಅದನ್ನೇ ದೊಡ್ಡ ಎದುರಾಗೆ ಲವ್ ಅಂತ. ಆಗ ಮಕ್ಕಳಿಗೆ ಹೊಡಿಲಿಕ್ಕೆ ಇವನಿಗೆ ಗಿಡ ನೆಡುವ ಅಭ್ಯಾಸ ಉಂಟಾ? ಎಲ್ಲಿ ನೋಡ್ಲೇ ಇಲ್ಲ ಬರುದು. ಬೀಜ ಎಲ್ಲ ಕೊಡ್ತಾನೆ. ಅಮ್ಮ ಕೊಡುದಿಲ್ವ? ಅಮ್ಮ ನಿಮಗೆ ಬೀಜ ಎಲ್ಲ ಕೊಡುದಿಲ್ಲ? ಯಾರ್ದು ಬೀಜ? ನೆಲ್ಕರಿಂದ ಬೀಜ ಎಲ್ಲ ಕೊಡ್ತಾನೆ. ಹೌದಾ? ಯಾವ್ದಾ? ಹತ್ತಿಕಾಯಿ ಬೀಜ ಮತ್ತೆ ಕೆಲವೆಲ್ಲ ತೆಗೆದಿಟ್ಟಿದ್ದ. ಅದು ಉಡಿ ಮಾಡಿ ನಾವಲ್ಲಮ್ಮ. ಹಗ್ಗ ಮಾಡು ನವನೀತಿ ಹೋಗ ಹಗ್ಗ ಮಾಡ. ಹೌದಾ? ಎಂತ ಸಹೋದರಕ್ಕೆ ಮಾತ್ರ ಹಗ್ಗ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತೆ ಮಾಡುದಿಲ್ಲ. ಈಗ ಮಾಡಂತೆ ಬೇಜಾರಾಗ್ತದೆ. ಇವಳಿಗೆ ತುಂಬಾ ಬೇಜಾರಾಗ್ತಾ ಉಂಟು. ಅತ್ತೆ ಮಕ್ಕಳು ಇಬ್ಬರು ಹೋಗ್ತಿದ್ದಾರೆ, ಅದಕ್ಕೆ. ಅವನಿಗೆ ನಾಚಿಕೆ ಅಂತ. ನಿಂಗೆಂತವ ನಾಚಿಕೆ? ಅಗ್ಗಿ ಮಾಡ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲಾಟ್ರಿ. ಏ ನವೀಶಿಗೆ ಯಾರಿಲ್ಲವ ಪಾಪ. ನಿಂಗೆ ಅಜ್ಜಿ ಮನೆ ಖುಷಿ ಆಗ್ತದ ಬರಕ್? ತುಂಬಾ ಜನ ಇದ್ದಾರೆ. ಸಮ್ಮರ್ ಸೌಮ್ಯ ದಿ ಎಂಡ್. ಹುಷಾರು. ಹೌದು, ನಾನು ಅದನ್ನೇ ಯಾಕೆ ಯಾರು ಹೋಗುದಕ್ಕೆ ಬೇಜಾರು? ಯಾರು ಹೋಗುದಕ್ಕೆ ಬೇಜಾರು? ಯಾರು ಹೋಗುದಕ್ಕೆ? ಅವಳ ಹೆಸರೆಂತ? ಅವ್ರ ಹೆಸರೆಂತ? ದೊಡ್ಡಮ್ಮ. ಹೋಗ್ತೀಯಾ? ಅವರೊಟ್ಟಿಗೆ ಹೋಗ್ತೀಯಾ? ನೆಕ್ಸ್ಟ್ ಸಮ್ಮರ್ಗೆ ಬರ್ತಾರೆ ಆಯ್ತಾ? ಬಾಯ್ ನವನೀಶು. ನವನೀಶು ನವನೀಶು ನವನೀಶ್ 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 ನವನೀಶ್. ಅದೆಂತದ ಹೇಳುದು? ಎಲ್ಲ ಮಾಡ್ತಾಳೆ. ಇದು ಬಾಯ್ 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 ಬಾಯ್. ಎಲ್ಲ ಆಚೆ 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 ಆಚೆ. ಬಾಯ್ ಬಾಯ್. ನೋಡಿ ನೋಡಿ, ಸಮ್ಮರ್ ಸೌಮ್ಯ ರೈನಿ ಸೀಸನ್ಗೆ ಬದಲಾಗ್ತಿರೋದು. ಬಾಯ್. ಸಮ್ಮರ್ ಸೌಮ್ಯಗೆ. ದಿ ನೆಕ್ಸ್ಟ್ ಡೇ. ಬಾಬೆ ನೋಡಿ, ಎರಡು ಜುಟ್ಟಿನ ಬಾಬೆ. ಈಗ ಎರಡು ಜುಟ್ಟು ತೋರಿಸು. ಜುಟ್ಟು ಎಲ್ಲಿಂಟು? ಓ, ಎರಡು ಜುಟ್ಟು ತೋರಿಸು ಅಂದ್ರೆ ತೋರಿಸ್ತಾಳೆ. ಡ್ರೆಸ್ ತೋರಿಸು.
ಜುಟ್ಟ ಡ್ರೆಸ್ಸಾ? ಇವತ್ತು ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ನಮ್ಮ ಬ್ಲ್ಯಾಕ್ ರಾಜ ಟಾಟಾ ಸಫಾರಿಯಲ್ಲಿ ನಕ್ಕಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವತ್ತು ಅವರು ಕೂಡ ಬಂದಿದ್ದರು, ಈಗ ಹೊರಟದ್ದು. ನೋಡಿ, ಭವ್ಯತ್ತಿಗೆ ದೊಡ್ಡ ಅಕ್ಕ, ಭವ್ಯತ್ತಿಗೆ ಅತ್ತಿಗೆ, ಅಣ್ಣನ ಹೆಂಡತಿ, ಮತ್ತು ಭವ್ಯತ್ತಿಗೆ ಅಣ್ಣ. ಇವರು ಅವರ ಊರಲ್ಲಿ ದೊಡ್ಡ ಲೀಡರ್. ಎಲ್ಲ ಹಾಂ, ಕರ್ಕೊಂಡು ಹೋಗ್ಲಿಕ್ಕೆ ಹೆಲಿಕಾಪ್ಟರ್. ಓಹೋ, ಹೆಲಿಕಾಪ್ಟರ್ ಅಲ್ಲ ಮಾರೆ, ವಿಮಾನ. ಓ, ಹೆಲಿಕಾಪ್ಟರ್ ನೋಡಿ ಇಲ್ಲಿ. ನಾವು ಸಹ ಬೆಂಗಳೂರಿಗೆ ಹೊರಟ್ವಿ, ಇವರು ಕೂಡ ಬೆಳ್ತಂಗಡಿಗೆ ಹೊರಟದಲ್ಲ. ಸೂಪರ್, ಟಾಟಾ, ಬಾಯ್ ಬಾಯ್. ಅಯ್ಯೋ, ನಕ್ಷತ್ರನಿಗೆ ಬೇಜಾರೀಗ. ಎಲ್ಲ ಫ್ರೆಂಡ್ಸ್ ಎಲ್ಲ ಹೋದ್ರು. ನಿಮಗೆ ಒಂದು ಮಿಸ್ ಆಯ್ತು, ಸಮ್ಮರ್ ಸೌಮ್ಯ. ಹೌದು. ಬಾಯ್ ಶ್ರೇಷ್ಠ. ಇದು ಜ್ಯೇಷ್ಠವಾ? ಅವಳು ಶ್ರೇಷ್ಠ? ಓ, ನಾನು ಅವಳನ್ನ ಜ್ಯೇಷ್ಠ ಅಂತ ಕರೆ. ಜ್ಯೇಷ್ಠ ಶ್ರೇಷ್ಠ, ಇವಳು ಶ್ರೇಷ್ಠ, ಅವಳು ಜ್ಯೇಷ್ಠ. ಓ, ಕನ್ಫ್ಯೂಷನ್. ಇವ್ರು ನೋಡಿ, ಮಕ್ಕಳಿಗೆ ಭಾರಿ ಖುಷಿ, ದುಡ್ಡು ಸಿಕ್ಕಿದೆ. ನೆಂಟರು ಬಂದಾಗ ಖುಷಿ ಪಡೋದು ಇದಕ್ಕೆ. ನೋಡಿ ಎಷ್ಟು ಚಾಕಿಗೆ ದುಡ್ಡು. ಚಾಕಿಗೆ ದುಡ್ಡು ಅಂತ, ನನಗೆ ಚಾಕಿಗೆ. ನಾವು ಸಹ ಹೊರಡುವ. ನಾವು ಪುತ್ತೂರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ. ನಕ್ಷತ್ರ ಅವಳಿಗೆ ಬೇಜಾರಾಗಿದ್ದ. ಚಿಂತನಿದ್ದಾನಲ್ಲ. ನೋಡಿ, ಬೆಂಗಳೂರಿಗೆ ನೈಟಿ ಅಂತ ಚಿಕ್ಕಮ್ಮ, ಬೆಂಗಳೂರಿಗೆ ನೈಟಿಯಲ್ಲಿ ಬರೋದು. ನೈಟಿಯಲ್ಲಿ ಬರೋದು. ಹೊರಡಲ್ಲ. ಯಾವುದು? ನಂಗೆ ಗೊತ್ತಿಲ್ಲ. ಪೇಂಟ್ ಅದಾ? ನಾನು ಅಮ್ಮಂದು ಬುತ್ತಿ ಅಂದ್ಕೊಂಡೆ. ಓಕೆ, ಕೆಳಗೆ ಮನೆಗೆ ಬಂದ್ವಿ. ಇಲ್ಲಿ ದೇವರಿಗೆ ಕೈ ಮುಗ್ದು ಹೊರಡಬೇಕು. ಓಕೆ, ಕೆಳಗೆ ಮನೆಯಲ್ಲಿ ದೇವರಿಗೆ ಮತ್ತು ಅಜ್ಜ ಅಜ್ಜಿಗೆ ದೈವಸ್ಥಾನಕ್ಕೆಲ್ಲ ಕೈ ಮುಗ್ದು ಈಗ ಮತ್ತೆ ಪುತ್ತೂರಿಗೆ ಹೊರಟ್ವಿ. ಏ ಟಾಟಾ, ನಾ ಬಂದಿದ್ದೇನೆ ಟಾಟಾ. ಇದಕ್ಕೆ ಗೊತ್ತಾಗ್ಬೋದಲ್ಲ. ಸಮ್ಮರ್ ಸೌಮ್ಯ. ನಕ್ಷತ್ರ ಬೆಂಗಳೂರು. ಆಯ್ತು, ನಾವು ಹಿಡಿತೇವೆ. ಆಯ್ತಾ, ಹ್ಯಾಪಿ ಜರ್ನಿ. ಟಾಟಾ. ಓಕೆ, ಈಗ ನಾವು ಪುತ್ತೂರಿಗೆ ಹೊರಟ್ವಿ. ಪುತ್ತೂರಿಂದ ಮತ್ತೆ ಬೆಂಗಳೂರಿಗೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಕೈ ಮುಗ್ದು ಈಗ ಮತ್ತೆ ಹೊರಟ್ವಿ. ಮಗಳ ಹೊರಡೋಣ. ಓಂ ನಮಃ ಶಿವಾಯ. ಓಕೆ, ಸಂಜೆ 4 ಗಂಟೆಗೆ ಹೊರಟು ಈಗ 11 ಗಂಟೆ ಆಯಿತು. ಬೆಂಗಳೂರು ತಲುಪಿದ್ವಿ. ನಾವು ತಿಂಡಿ ಊಟ ಮಾಡೋದೆಲ್ಲ ಮಾಡಿಬಿಟ್ಟು ಈಚೆ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಈಗ ಅದಲ್ಲ ಸಮಸ್ಯೆ. ಈಗ ನಮ್ಮ ಸೀತಾಪತಿಯವರ ಮನೆ ಹತ್ರ ಹೋಗೋ ಪಾರ್ಕಿಂಗ್ ಮತ್ತು ಹೋಗೋ ರೂಟು ಸಿಕ್ಕಾಪಟ್ಟೆ ಕಂಜೆಸ್ಟೆಡ್ ಆಯಿತಾ. ಇದರ ನಡುವೆ ಹೋಗಬೇಕು. ಈ ಓಣಿಯಲ್ಲಿ ತುಂಬ ಗಾಡಿಗಳಿಟ್ಟಿರ್ತಾರೆ. ಅದರ ನಡುವೆ ಹೋಗಿ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡೋದೇನೋ ಮಾಡ್ಬೋದು, ಬಟ್ ರಾತ್ರಿ ನಿದ್ದೆ ಬರಲ್ಲ ನನಗೆ, ಯಾಕಂದರೆ ಅಷ್ಟು ಇಲಿಗಳು ಓಡಾಡ್ತಿರ್ತವೆ ಅಲ್ಲಿ. ಅಡ್ವಾಂಟೇಜ್ ಆಫ್ ಸನ್ರೂಫ್.
ಹೋಗ್ಲಿ ಹೋಗ್ಲಿ ಹೋಗ್ಲಿ. ಪಾಪ ಮಾಧವಣ್ಣ ಕೂಡ ಬಂದಿದ್ದಾರೆ. ಆಯ್ತು ಹೌದಾ, ಇಲ್ಲಿದ್ದ ಮಗಳ ಬಂತು ಬೆಂಗಳೂರು. ಮಾಧವಣ್ಣನಿಗೆ ಇಲ್ಲಿ ಡಬಲ್ ಕೆಲಸ, ಪಾರ್ಕಿಂಗ್ ನೋಡಿ ಎಲ್ಲ ಚೀಚೆ ಗಾಡಿಯನ್ನು ತೆಗೆದು ಆಚೀಚೆ ಮಾಡಬೇಕು. ಈ 360 ತುಂಬ ಹೆಲ್ಪ್ ಆಗುತ್ತಪ್ಪ ಇಲ್ಲಿ. ಆಯ್ತಾ, ನಾನು ಹೋಗಿಟ್ಟು ಬರ್ತೇನೆ. ಓಕೆ, ಕಾರ್ ಪಾರ್ಕಿಂಗ್ ಆಯಿತು. ಅದೇ ನಾನು ಹೇಳಿದಾಗ ಇಲ್ಲೊಂಚೂರು ಇಲಿಗಳು ಉಪದ್ರ ಉಂಟು. ಇಲ್ಲೇ ನೋಡಿ, ಇಲಿಗಳು ಸಿಕ್ಕಾಪಟ್ಟೆ ಓಡಾಡ್ತವೆ. ಓಕೆ, ಇದ್ರ ಹತ್ರ ನಿಲ್ಲಿಸಿದ್ದೀವಿ ಗಾಡಿನ. ಏನು ತೊಂದರೆ ಇಲ್ಲ ಸದ್ಯಕ್ಕೇನು, ಒಂದಿನಕ್ಕೇನು ಇಲಿಗಳು ಏನು ತೊಂದರೆ ಮಾಡಲ್ಲ ಅಂತ ಅಂದ್ಕೊಂಡು ಹೋಗಬೇಕು. ರಾತ್ರಿ ನಿದ್ದೆ ಬರಲಿಲ್ಲ, ಇಲಿ ಬರುತ್ತೆ ಕಾರ್ ಹತ್ರ ಅಂತೇಳಿ ಕನಸು ಬೀಳೋಕ್ಕೆ ಶುರು ಆಯಿತು. ಅದಕ್ಕೆ ರ್ಯಾಟ್ ಸ್ಪ್ರೇ ತೊಗೊಂಬಂದೆ. ಇದು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದು. ಈಗ ರಾತ್ರಿ 11:30 ಆಗಿದೆ. ಈಗ ಕಾರ್ ಹತ್ರ ಹೋಗಿ ಈ ರ್ಯಾಟ್ ಸ್ಪ್ರೇನ ಸ್ಪ್ರೇ ಮಾಡಬೇಕು. ಎಂತ ನೋಡೋಕ್ಕೆ ಭಯ ಆಗ್ತಿದೆ. ಓಕೆ, ಇದು ತುಂಬ ಘಾಟು. ಎಷ್ಟು ಘಾಟು ಅಂದರೆ ಕೈಗೆಲ್ಲ ಬಿದ್ದರೆ ಉರಿತದೆ. ಮಾಸ್ಕ್ ಇಲ್ಲ ಅಂತ ಈ ಥರ ಮಾಡಬೇಕು. ಅಯ್ಯಪ್ಪ, ಇಲಿಗಳು ಇಲ್ಲಿಂದ ಎಲ್ಲ ಹತ್ತುತ್ತದೆ. ನೀಟಾಗಿ ಕೈಯೆಲ್ಲ ತೊಳಿಬೇಕು, ಇಲ್ಲಾಂದರೆ ಈ ಘಾಟು ಸ್ಮೆಲ್ಲು. ಮತ್ತು ಲಾಸ್ಟ್ ಟೈಮ್ ಒಂದು ಸ್ಪ್ರೇ ಹೊಡೆದದ್ದು ಕೈ 1 ವಾರ ಕೈ ಬರ್ತಾಯಿತ್ತು ಅದು ಘಾಟಿಗೆ. ಬಟ್ ಒಂದಿನ ಗಾಡಿ ನಿಲ್ಲಿಸಿದ್ರೆ ಇಲಿಗಳೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಆದರೂ ಭಯ. ರಾತ್ರಿ ನಿದ್ದೆಯಲ್ಲೆಲ್ಲ ಕನಸಲ್ಲೆಲ್ಲ ಇಲಿ ಕಾರ್ ಹತ್ರ ಬರೋದೆಲ್ಲ ನೆನಪಾಗುತ್ತೆ. ಅದಕ್ಕೋಸ್ಕರ ಸ್ಪ್ರೇ ಹೊಡೆದಿದ್ದೀನಿ. ನಾವು ಬೆಂಗಳೂರಿಗೆ ಬಂದು ಸೀತಾಪತಿಯವರ ಮನೆಗೆ ರೀಚ್ ಆಗಿದ್ದೀವಿ. ನಾಳೆ ಜೋಡಿ ನಂಬರ್ 1 ಶೂಟ್ ಇದೆ, ಅಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಸೊ ಇದಾಗಿತ್ತು ಇವತ್ತಿನ ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಜೋಡಿ ನಂಬರ್ 1 ಸೆಟ್ಟಲ್ಲಿ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದಿನ ಲಾಗಲ್ಲಿ. ಲವ್ ಯು ಆಲ್. ಥ್ಯಾಂಕ್ ಯು.